ಟಾಕಿಂಗ್ ಅಬೌಟ್ ಬೇರೆ ಬೇರೆ ಟೈಪ್ಸ್ ಆಫ್ ಜರ್ನಲಿಸಮ್, ಒಂದು ಕಡೆ ಯೆಲ್ಲೋ ಜರ್ನಲಿಸಮ್ ಶುರು ಆಗುತ್ತೆ, ಬೇರೆ ಪೀಪಲ್ ಆರ್ ಟಾಕಿಂಗ್ ಅಬೌಟ್ ಸೆಕ್ಸ್, ಸ್ಕ್ಯಾಂಡಲಸ್ ನ್ಯೂಸು, ಎಕ್ಸಾಜುರೇಟಿಂಗ್ ಇಟ್, ಮಿಸ್ಲೀಡಿಂಗ್ ಇಟ್, ಅದು ಟು ಗೆಟ್ ಸಮ್ ಕೈಂಡ್ ಆಫ್ ಎಕ್ಸ್ಟ್ರಾ ಅಟೆನ್ಷನ್. ಅದು ಯಾವಾಗಲೂ ಇತ್ತು. ಆಕ್ಚುಲಿ ಯೆಲ್ಲೋ ಜರ್ನಲಿಸಮ್ ಇಸ್ ಅ ವೆರಿ ಓಲ್ಡ್ ಟರ್ಮ್ ಇಫ್ ಯು ಲುಕ್ ಅಟ್ ಇಟ್. ಟ್ರೂ. ಯೆಲ್ಲೋ ಜರ್ನಲಿಸಮ್ ಆ ಕಾಲದಲ್ಲಿ ಹಂಗೆ ಇತ್ತು. ಇನ್ಫ್ಯಾಕ್ಟ್ ಆ ಥರನೇ ಇತ್ತು. ಒಂದು 40-50 ವರ್ಷ ಹಿಂದೆ ಹೋದರೆ ಪತ್ರಿಕೆಗಳಲ್ಲಿ ಯು ಸಿ ದ ಥಿಂಗ್ಸ್. ಇವತ್ತು ಅಯ್ಯೋ ಈಗಿನ ಕಾಲದಲ್ಲಿ ಇದನ್ನೆಲ್ಲ ಪಾಸ್ ಮಾಡಿರ್ತಾರ ಅಂತ ಆ ಥರ ನ್ಯೂಸ್ ಬರ್ತಾ ಇತ್ತು. ಜರ್ನಲಿಸ್ಟ್ ಅಂದ್ರೆ ಉದಾಹರಣೆಗೆ ಲಂಕೇಶ್ ಪತ್ರಿಕೆ ಬೆಳಗೆರೆ ಅವ್ರದೆಲ್ಲ, ಆದ್ರೆ ಇವತ್ತು ಏನ್ ಬರುತ್ತೋ ಅಂತ ಭಯ ಇರ್ತಾ ಇತ್ತು. ಹಾಗೆ ಬಾಲಿವುಡ್ ಅಲ್ಲಿ ಈಗ ಬ್ಲೈಂಡ್ ಐಟಮ್ಸ್ ಅಂತ ಫುಲ್ ಸೆನ್ಸಿಟಿವಿಟಿ ಬಂದಿದೆಯಲ್ಲ, ಆ ಕಾಲದಲ್ಲಿ ಹೆಂಗಿತ್ತಂದರೆ 90s ಅಲ್ಲಿ ಶೋ ಟೈಮು, ಸಿನೆ ಬ್ಲಿಟ್ಸು ಆ ಥರ ಎಲ್ಲ ಪೇಪರ್ ಮ್ಯಾಗ್ಝೀನ್ಸಲ್ಲಿ ಡೈರೆಕ್ಟಾಗಿ ಹೆಸರುಗಳು ಹಾಕ್ಬಿಟ್ಟೆ he was spotted with her in a restaurant lobby and the wife was sitting at home ಅಂತ ಡೈರೆಕ್ಟಾಗಿ ಎಲ್ಲರ ಹೆಸರು ಹಾಕ್ಬಿಡ್ತಾ ಇದ್ರು. ಸೊ ಆ್ಯಂಡ್ ಬರೀ ಆ ಟೈಮಲ್ಲಿ ಏನು ನ್ಯೂಸ್ ಇರಲಿಲ್ಲ ಎಲ್ಲ, ಇಟ್ ವಾಸಂಟ್ ಮಲ್ಟಿಪಲ್ ಚಾನಲ್. ಹೇಳಿದೆ ವೇದವಾಕ್ಯ. ಎಲ್ಲರೂ ದೇ ವುಡ್ ವೇಟ್ ಫಾರ್ ದೋಸ್ ಮ್ಯಾಗಝೀನ್ಸ್ ಟು ವಾಚ್. ಸೊ ಟುಡೇ ಇಟ್ಸ್ ಆ್ಯಕ್ಚುಲಿ ಪೀಪಲ್ ಆರ್ ಥಿಂಕಿಂಗ್ ಎವ್ರಿಬಡಿ ಈಸ್ ಹಾರ್ಶ್, ಬಟ್ ಆ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಇದ್ದಿದ್ರೆ ಆ್ಯಂಡ್ ಅದೇ ಜರ್ನಲಿಸ್ಟ್ಗೆ ಸೋಷಿಯಲ್ ಮೀಡಿಯಾ ಇದ್ದಿದ್ರೆ ವಿ ವುಡ್ಂಟ್ ಬಿ ಸ್ಪೇರ್ಡ್ ಅಂತ ಅನ್ಸುತ್ತೆ ಒಂದೊಂದ್ಸತಿ. ವಾಟ್ ಹ್ಯಾಪನ್ಸ್ ಟು ದ ಲೀಗಾಲಿಟೀಸ್ ಆಫ್ ಆಲ್ ಆಫ್ ದಿಸ್? ಈಗ ಉದಾಹರಣೆಗೆ ಏನಂದ್ರೆ ಬರೆಯೋದು ಒಂದು ಪವರ್ ಆದರೆ ಇಲ್ಲ, ಬಟ್ ಅದು ಜರ್ನಲಿಸಮ್ ಓದಿದ್ರೆ ಯು ಆ್ಯಕ್ಚುಲಿ ದೇರ್ ಆರ್ ಮೀಡಿಯಾ ಲಾಸ್ ಅಂತ ಒಂದು ಚಾಪ್ಟರ್ ಇರುತ್ತೆ. ಲೈಕ್ ನನ್ನ ಕೋರ್ಸಲ್ಲೂ ವಿ ಸ್ಟಡಿಡ್ ದ್ಯಾಟ್. ಸೊ ಯು ನೋ ವಾಟ್ ಆರ್ ದ ಕೈಂಡ್ ಆಫ್ ಲೋ, ಲೈಕ್ ಬೇಸಿಕ್ ಇರುತ್ತೆ. ಎಲ್ಲರೂ ದೇಲ್ ಸೇ there is, I have right to freedom of speech and expression, 19(1)(a). But apart from that, there's also reasonable restrictions on these ಅಂತ ಇನ್ನೊಂದು ನಮ್ಮ ಕಾನ್ಸ್ಟಿಟ್ಯೂಷನ್ಸ್ ಅಲ್ಲೇ ಇರುತ್ತೆ. ಸೊ 19(1)(a) ಅಂದರೆ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. 19(2)ನಲ್ಲಿ ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಇದೆ. ಸೊ ಅದು ನೋಡೋದು. ಸಿಮಿಲರ್ಲಿ ಯು ಹ್ಯಾವ್ ಲಾಸ್ ಲೈಕ್ ಡೆಫಮೇಷನ್, ಸೆಡಿಷನ್,